ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈ ಸೆಪ್ಟೆಂಬರ್ ಮಂತಲ್ಲಿ ಮಾರ್ಕೆಟ್ ನೋಡಿದ್ರಾ ತುಂಬಾನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಯಾವ ಥರ ಅಂದರೆ ಇವಾಗ ಮಾರ್ಚಲ್ಲಿ ಮತ್ತು ಏಪ್ರಿಲಲ್ಲಿ ಈ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ಮಾರ್ಕೆಟ್ಸ್ ಎಷ್ಟು ಫಾಲ್ ಆಗ್ತಾ ಬಂದವೋ ಆ ಥರನೇ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಅಷ್ಟು ವೊಲೆಟೈಲ್ ಆಗಿ ರಿಯಾಕ್ಟ್ ಆಗೋದಕ್ಕೆ ನಮ್ಮ ಮಾರ್ಕೆಟಲ್ಲಿ ಮಲ್ಟಿಪಲ್ ಅಪ್ಡೇಟ್ಸ್ ಇದ್ದಾವೆ. ಇವಾಗ ಈ ಸೆಪ್ಟೆಂಬರ್ ಫಸ್ಟ್ ಹಾಫಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅಂದರೆ ನಿಫ್ಟಿನೇ ಎಬೋವ್ 1000 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದರೆ ಇವಾಗ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಈ GST ರಿಲೇಟೆಡ್ ಆಗಿ ಈ GST ಕೌನ್ಸಿಲ್ ಮೀಟಿಂಗ್ ನಡೀತು. ಅದರಿಂದ ತುಂಬ ಪಾಸಿಟಿವ್ ಅಪ್ಡೇಟ್ಸ್ ಬಂದವು. ಅದಾದಮೇಲೆ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ ಅಂತ ಡೇಟಾಸ್ ಎಲ್ಲ ಬಂದವು. ಬರೀ US ಜೊತೆ ಮಾತ್ರನೇ ಚೈನಾ ಜೊತೆ ರಷ್ಯಾ ಜೊತೆ ಎಲ್ಲ ರಿಲೇಷನ್ಶಿಪ್ನ ತುಂಬಾ ಸ್ಟ್ರೆಂಥನ್ ಮಾಡ್ಕೊಂಡ್ರು. ಅದ್ರ ಜೊತೆಗೆ ಫೆಡ್ ಚೇರ್ಮನ್ ಅವರಾದರೆ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಿದ್ರು. ಈ ಥರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸಿಂದ ಸೆಪ್ಟೆಂಬರ್ ಫಸ್ಟ್ ಹಾಫಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವಲ್ವಾ. ಅದಾದಮೇಲೆ ಸೆಕೆಂಡ್ ಹಾಫಲ್ಲಾದರೆ ಮಾರ್ಕೆಟ್ಸ್ ಕಂಪ್ಲೀಟಾಗಿ ಕರೆಕ್ಟಾಗಿ ಹೋಗಿದ್ದಾವೆ. ಇವಾಗ ಸೆಕೆಂಡ್ ಹಾಫಲ್ಲೇ ನಿಫ್ಟಿ 800 ಪಾಯಿಂಟ್ಸ್ ಫಾಲ್ ಆಗಿದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಈ H1B ವೀಸಾ ರಿಲೇಟೆಡ್ ಆಗಿ ಪ್ರೈಸಸ್ನ ಇನ್ಕ್ರೀಸ್ ಮಾಡಿದ್ರು. ಅದರಿಂದ ಪ್ರತಿಯೊಂದು IT ಕಂಪನಿನೂ 15 to 20% ಕರೆಕ್ಟ್ ಆಗಿದ್ದಾವೆ. ಅದಾದಮೇಲೆ ಈ ಫಾರ್ಮಾ ಸೆಕ್ಟರ್ ಮೇಲೆ 100% ಟ್ಯಾರಿಫ್ ಅಂದರು. ಈ ಥರ ಮಲ್ಟಿಪಲ್ ನೆಗೆಟಿವ್ ಅಪ್ಡೇಟ್ಸಿಂದ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ಸ್ ಕರೆಕ್ಟ್ ಆಗಿದೆ. ಆದರೆ ಈ SIP ಕಾಂಟ್ರಿಬ್ಯೂಷನ್ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಈ ಸೆಪ್ಟೆಂಬರ್ ಮಂತಲ್ಲೂ 29,361 ಕೋಟಿ SIP ಮುಖಾಂತರನೇ ನಮ್ಮ ಮಾರ್ಕೆಟ್ ಒಳಗಡೆ ಬಂದಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಮ್ಮ ಮಾರ್ಕೆಟ್ಸ್ ಈ ಥರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಈ ಟೈಮಲ್ಲಿ ಮ್ಯೂಚುವಲ್ ಫಂಡ್ ಹೌಸಸ್ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ತೊಗೊಂಡಿದ್ದಾರೆ, ಯಾವ ಕಂಪನೀಸ್ನ ಕಾನ್ಸ್ಟೆಂಟ್ ಆಗಿ ಹೋಲ್ಡ್ ಮಾಡ್ತಾ ಇದ್ದಾರೆ, ಮತ್ತು ಯಾವ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಯಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಇವಾಗ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಮ್ಯೂಚುವಲ್ ಫಂಡ್ ಬಗ್ಗೆ ಪ್ರತಿ ಮಂತನೂ ಟ್ರ್ಯಾಕ್ ಮಾಡ್ತಾನೆ ಬರ್ತಾ ಇದೀವಿ. ಯಾವ ಕಂಪನೀಸ್ನ ಬೈ ಮಾಡ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡ್ತಾನೆ ಬರ್ತಾ ಇದೀವಿ. ಇವಾಗ ಈ ಸೆಪ್ಟೆಂಬರ್ ಮಂತಲ್ಲಿ ಮೇಜರ್ ಆಗಿ ಯಾವುದೇ ಥರ ಚೇಂಜಸ್ನ ಮಾಡಿಲ್ಲ. ಜೊತೆಗೆ ಸ್ವಲ್ಪ ಕಂಪನೀಸಲ್ಲಿ ಮಾತ್ರ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡಿಕೊಂಡ್ರೆ ಕೇನ್ಸ್ ಟೆಕ್ನಾಲಜೀಸ್. ಈ ಕಂಪನಿಯಲ್ಲಾದರೆ 12% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿನ ತುಂಬ ತಿಂಗಳಿಂದ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಈ ಮಂತಲ್ಲಿ 12% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಸುಮಾರು 2.5 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಈ ಕೇನ್ಸ್ ಟೆಕ್ನಾಲಜೀಸ್ ಏನಿದೆ ಈ ಸೆಪ್ಟೆಂಬರ್ ಮಂತಲ್ಲೇ 24% ರ್ಯಾಲಿ ಆಗಿದೆ. ಯಾಕಂದರೆ ಈ ಸೆಪ್ಟೆಂಬರ್ ಮಂತಲ್ಲಿ ಈ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಈ ಕಂಪನಿ ಅಂತ ಮಾತ್ರನೇ ಅಲ್ಲ, ಈ ಸೆಮಿಕಂಡಕ್ಟರ್ ರಿಲೇಟೆಡ್ ಆಗಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೋ ಆ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರಾದ್ರೆ ಮೇಡ್ ಇನ್ ಇಂಡಿಯಾ ಚಿಪ್ ಆದ ವಿಕ್ರಮ್ನ ಕೂಡ ಲಾಂಚ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದೇ ಟೈಮಲ್ಲಿ CG ಪವರ್ ಕಂಪನಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ OSAT ಪ್ಲಾನ್ನ ಸೆಟಪ್ ಮಾಡಿದೀವಿ ಅಂತ ಅಪ್ಡೇಟ್ ಬಂತು. OSAT ಅಂದರೆ ಔಟ್ಸೋರ್ಸ್ ಸೆಮಿಕಂಡಕ್ಟರ್ ಅಸೆಂಬ್ಲಿಂಗ್ ಫೆಸಿಲಿಟಿನ ಶುರು ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ರು. ಅದರಿಂದ ಈ ಕಂಪನಿ ನೋಡ್ಕೊಂಡ್ರು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಕೇನ್ಸ್ ಟೆಕ್ನಾಲಜೀಸ್ ಕಂಪನಿ ಇದೆ ಅಲ್ವಾ, ಇವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಕೇನ್ಸ್ ಸೆಮಿಕಾನ್. ಇವರು ಆಲ್ಫಾ ಆ್ಯಂಡ್ ಒಮೆಗಾ ಸೆಮಿಕಂಡಕ್ಟರ್ ಮತ್ತು ಮಿತ್ಸು ಈ ಎರಡೂ ಕಂಪನೀಸ್ ಜೊತೆ ಕೊಲಾಬ್ರೇಷನಲ್ಲಿ ಇಂಡಿಯಾದಲ್ಲೇ ಫಸ್ಟ್ IPMನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. IPM ಅಂದರೆ ಇಂಟೆಲಿಜೆಂಟ್ ಪವರ್ ಮಾಡ್ಯೂಲ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಂಡಿಯಾದಲ್ಲೇ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಕೇನ್ಸ್ ಟೆಕ್ನಾಲಜೀಸ್ ಅವರು FY30 ಗ್ರೋತ್ ಗೈಡೆನ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ OSAT ಸೆಗ್ಮೆಂಟ್ ಇದೆ ಅಲ್ವಾ, ಈ ಸೆಗ್ಮೆಂಟ್ ಮತ್ತು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಈ ಎರಡೂ ಸೆಗ್ಮೆಂಟಿಂದನೇ $2 ಬಿಲಿಯನ್ ರೆವೆನ್ಯೂ ಟಾರ್ಗೆಟ್ನ ಇಟ್ಕೊಂಡಿದ್ದಾರೆ FY30ಗೆಲ್ಲ. ಅದ್ರ ಜೊತೆಗೆ ಈ OSAT ಸೆಗ್ಮೆಂಟಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ, ಅದಕ್ಕೋಸ್ಕರ 4,500 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಅಲ್ಲಾದರೆ 2.5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ಈ OSAT ಪ್ಲಾನ್ಗೆ ಏನು ಇನ್ವೆಸ್ಟ್ ಮಾಡ್ತಾರೆ ಅದರಲ್ಲಿ 70% ಏನಿದೆ ಅದೆಲ್ಲ ಗೌರ್ಮೆಂಟ್ ಸಬ್ಸಿಡೀಸಿಂದನೇ ಬರುತ್ತೆ. ಫ್ರೆಂಡ್ಸ್, ಇವಾಗ ಈ ಥರ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿರೋದಕ್ಕೆ ಲಾಸ್ಟ್ 1 ಮಂತಲ್ಲೇ ಈ ಕಂಪನಿ 24% ರ್ಯಾಲಿ ಆಗಿರೋದು. ಅದ್ರ ಜೊತೆಗೆ ICICI ಅವರಾದರೆ 8,900 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ 24% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ, ಈ ಕಂಪನಿ ಯಾವ ಥರ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಕಮಿಂಗ್ ಟೈಮಲ್ಲಿ ಇನ್ನೂ ಎಷ್ಟು ಗ್ರೋ ಆಗ್ತಾರೆ ಅಂತ. ಅದಾದಮೇಲೆ ಎರಡನೇ ಕಂಪ್ನಿ ಬಂದು
ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಈ ಕಂಪನಿಯಲ್ಲೂ ಅಷ್ಟೇ 9% ಅಲೋಕೇಶನ್ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಸುಮಾರು 5 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಆಗ್ಲೇ ಮಾತಾಡ್ಕೊಂಡು ಅಲ್ವಾ, ಇವಾಗ ಈ ಸೆಪ್ಟೆಂಬರ್ ಸೆಕೆಂಡ್ ಹಾಫ್ ಅಲ್ಲಿ ಈ IT ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದಾವೆ. ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 15-20% ಫಾಲ್ ಆಗಿದೆ ಅಂತ ಮಾತಾಡ್ಕೊಂಡು ಅಲ್ವಾ. ಇವಾಗ ಈ ಪರ್ಸಿಸ್ಟೆಂಟ್ ಸಿಸ್ಟಮ್ಸು ಅಷ್ಟೇ 15% ಫಾಲ್ ಆಗಿದೆ. ಅಂದರೆ ಸೆಪ್ಟೆಂಬರ್ ಸೆಕೆಂಡ್ ಹಾಫಲ್ಲೇ 15% ಫಾಲ್ ಆಗಿದೆ. ಓಕೆನಾ? ಅದಾದಮೇಲೆ ಈ ಕಂಪನಿ ಕಡೆಯಿಂದನೇ ಒಂದು ಅಪ್ಡೇಟ್ ಬಂದಿದೆ. ಇವಾಗ H1B ವೀಸಾ ರಿಲೇಟೆಡ್ ಆಗಿ ನಾವೇನು ತುಂಬ ಡಿಪೆಂಡ್ ಆಗಿಲ್ಲ, ಅದರಿಂದ ನಮಗೆ ಮೇಜರ್ ಆಗಿ ಯಾವುದೇ ಥರ ಎಫೆಕ್ಟ್ ಆಗಲ್ಲ ಅಂತ ಕಂಪನಿ ಕಡೆಯಿಂದ ಅಪ್ಡೇಟ್ ಬಂದಿದೆ. ಆ ಟೈಮಲ್ಲಿ ಏನಾದರೂ ಈ ಮೋತಿಲಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಇನ್ವೆಸ್ಟ್ ಮಾಡಿರಬೇಕು. ಇವಾಗ ಅಲ್ಲಿ ಫಾಲ್ ಆಯ್ತಲ್ವಾ, ಆ ಫಾಲ್ ಆಗಿರೋ ಲೋಸಿಂದ ನೋಡ್ಕೊಂಡ್ರೆ ಇವತ್ತಿಗೆ 22% ಗ್ರೋ ಆಗಿದೆ. ಇದ್ರ ಮಧ್ಯ ಇವರು Q2 ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೂ ಕೂಡ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿದ್ದೆ, ಮತ್ತೆ ಇವಾಗ ಕೂಡ ಜಸ್ಟ್ ಹೈಲೈಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವಾಗ ಇಯರ್ ಆನ್ ಇಯರ್ ಅಲ್ಲಿ ರೆವೆನ್ಯೂಸ್ ನೋಡ್ಕೊಂಡ್ರೆ 24% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 45% ಇನ್ಕ್ರೀಸ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದ ರಿಸಲ್ಟ್ಸ್ ಪೋಸ್ಟ್ ಮಾಡಿರೋ ದಿನ ನೋಡ್ಕೊಂಡ್ರೆ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ನಿನ್ನೆ ವಿಡಿಯೋದಲ್ಲೂ ಕೂಡ IT ಕಂಪನೀಸ್ ರಿಸಲ್ಟ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ವಾರೆ ಎನರ್ಜೀಸ್ ಮತ್ತು ವಿಕ್ರಮ್ ಸೋಲಾರಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ದಯವಿಟ್ಟು ಆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ. ತುಂಬ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅಥವಾ ಚಾನಲಲ್ಲಿ ಹೋಗಾದರೂ ಚೆಕ್ ಮಾಡಿ, ನೆನ್ನೆ ವಿಡಿಯೋನೇ ಅದು. ಫ್ರೆಂಡ್ಸ್, ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಅದಾದಮೇಲೆ ಮೂರನೇ ಕಂಪನಿ ಬಂದು KEI ಇಂಡಸ್ಟ್ರೀಸ್. ಈ ಕಂಪನಿಲಾದರೆ 6% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಸುಮಾರು 2.5 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ರೀಸೆಂಟಾಗಿ ನೋಡಿಕೊಂಡ್ರೆ Q2 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರು. ಇವಾಗ ರಿಸಲ್ಟ್ಸ್ ನೋಡಿಕೊಂಡ್ರೆ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಅವತ್ತು ಎಬೋ 6% ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ಸ್ ಏನು ಅಂತ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಇವಾಗ ರಿಸಲ್ಟ್ಸ್ ಬಗ್ಗೆ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 19% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 31% ಇನ್ಕ್ರೀಸ್ ಆಗಿದೆ. ಜೊತೆಗೆ ಮಾರ್ಜಿನ್ಸ್ ಕೂಡ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೂ ಅವತ್ತು ಎಬೋ 6% ಫಾಲ್ ಆಗಿದೆ. ಯಾಕಂದ್ರೆ ಈ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಕಂಪನಿ ಕಾಲ್ ಅಲ್ಲಿ ಇವಾಗ ಒಂದು ಪ್ಲಾಂಟ್ ನ ಸೆಟಪ್ ಮಾಡಬೇಕಾಗಿತ್ತು. ಅದು ಇವಾಗ 3 ಮಂತ್ಸ್ ಡಿಲೇ ಆಗಿದೆ. ಮತ್ತೆ ನವೆಂಬರ್ ಅಲ್ಲಿ ಆ ಪ್ಲಾಂಟ್ ಆಪರೇಷನ್ಸ್ ಗೆ ಬರುತ್ತೆ ಅಂತ ಸ್ವಲ್ಪ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಕಂಪನಿ ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ಮುಂಚೆ ಆ ಪ್ಲಾಂಟ್ ಅಲ್ಲಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಆಪರೇಷನ್ಸ್ ನ ಶುರು ಮಾಡ್ತೀವಿ ಅಂದ್ರು. ಆದ್ರೆ ಅದನ್ನ ಇವಾಗ 3 ಮಂತ್ಸ್ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದ್ರೆ ಈ 3 ಮಂತ್ಸ್ ಅಲ್ಲಿ ಆ ಕಂಪನಿಗೆ ಎಷ್ಟು ಲಾಸ್ ಆಗುತ್ತೆ ಹೇಳಿ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಮಾರ್ಚ್ 2027 ಇಂದ ಕಂಪ್ಲೀಟ್ ಕೆಪಾಸಿಟಿನ ಯುಟಿಲೈಸ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆ ಥರ ಒಂದು ಚಿಕ್ಕ ನೆಗೆಟಿವ್ ಅಪ್ಡೇಟ್ ಇಂದಾನೆ ಆ ಕಂಪನಿ ಅವತ್ತು ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ 4ನೇ ಕಂಪನಿ ಬಂದು ಪಾಲಿಕ್ಯಾಬ್ ಇಂಡಿಯಾ. ಫ್ರೆಂಡ್ಸ್, ಇವಾಗ ಈ KE ಇಂಡಸ್ಟ್ರೀಸ್ ಆಗಲಿ ಈ ಪಾಲಿಕ್ಯಾಬ್ ಇಂಡಿಯಾ ಆಗಲಿ ಈ ಎರಡೂ ಕಂಪನೀಸ್ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟಲ್ಲೇ ವರ್ಕ್ ಮಾಡ್ತಾರೆ. ಈ ಎರಡೂ ಕಂಪನೀಸ್ನ ತುಂಬ ತಿಂಗಳುಗಳಿಂದ ಇದನ್ನ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಜೊತೆಗೆ ಈಗ ಎರಡೂ ಕಂಪನೀಸ್ ನೋಡ್ಕೊಂಡ್ರು ಲಾಸ್ಟ್ 6 ಮಂತ್ಸಲ್ಲಿ ಎಬೋ 15% ರಿಟರ್ನ್ಸ್ ಕೊಟ್ಟಿದೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಸೆಪ್ಟೆಂಬರ್ ಮಂತಲ್ಲಿ ನೋಡ್ಕೊಂಡ್ರು ಈ ಪಾಲಿಕ್ಯಾಬ್ ಇಂಡಿಯಲ್ಲಿ 3% ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಸುಮಾರು 1 ಲಕ್ಷ ಶೇರ್ಸ್ನ ಬೈ ಮಾಡಿದ್ದಾರೆ ಇವಾಗ. ಮತ್ತೆ ಫ್ರೆಂಡ್ಸ್, ಇವಾಗ ಒಂದು 6 to 8 ಮಂತ್ಸ್ ಬ್ಯಾಕ್ ನೆನಪಿದ್ಯಾ, ಅವಾಗೂ ಸಹ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವಾಗ ನೋಡ್ಕೊಂಡ್ರೆ KE ಇಂಡಸ್ಟ್ರೀಸ್, ಪಾಲಿಕ್ಯಾಬ್ ಇಂಡಿಯಾ, RR ಕಾಬಲ್ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಪ್ರತಿಯೊಂದು ಕಂಪನಿ ಕೂಡ 30 to 40% ವರ್ಗು ಕರೆಕ್ಟ್ ಆಗಿತ್ತು. ಯಾಕಂದರೆ ಈ ಅಲ್ಟ್ರಾಟೆಕ್ ಅವರು, ಅದಾನಿ ಅವರು ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರೆ. ಎಂಟರ್ ಆಗೋದ್ರಿಂದ ಈ ಕಂಪ್ಲೀಟ್ ಸೆಗ್ಮೆಂಟ್ನ ಡಿಸ್ರಪ್ಟ್ ಮಾಡ್ತಾರೆ ಅನ್ನೋದೊಂದು ನೆಗೆಟಿವ್ ಸೆಂಟಿಮೆಂಟಿಂದ ಈ ಕಂಪನೀಸ್ ಎಲ್ಲ ತುಂಬಾನೇ ಕರೆಕ್ಟ್ ಆಗಿದ್ವು. ಮತ್ತೆ ಇವಾಗ ಮೋತಿಲಾಲ್ ಒಸ್ವಾಲ್ ಅವರು ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂದ್ರೆ, ಇವಾಗ ಈ ಅಲ್ಟ್ರಾಟೆಕ್ ಅವರು ಇದಾರಲ್ವಾ, ಇವರು ಇನಿಷಿಯಲ್ ಆಗಿ ಏನು ಹೇಳಿದ್ರು, 1800 crores ಈ ಸೆಗ್ಮೆಂಟ್ಗೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದಾರಲ್ವಾ, ಅಷ್ಟನ್ನೇ ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಏನು ಇನ್ವೆಸ್ಟ್ ಮಾಡಲ್ಲ ಅಂತ ಕ್ಲಾರಿಫಿಕೇಶನ್ ತಗೊಂಡಿದ್ದಾರೆ. ಮತ್ತೆ ಅದಾನಿ ಅವ್ರ ಕಡೆಯಿಂದ ಆದರೆ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ಗೆ ಪ್ರಾಪರ್ ಆಗಿ ಏನು ಡೀಟೇಲ್ಸ್ನ ಶೇರ್ ಮಾಡಿಲ್ಲ ಅಂತ ಅವ್ರು ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಮುಂಚೆ ಏನು ಟೆನ್ಷನ್ ಇತ್ತೋ ಅಷ್ಟು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ಈ ಎರಡು ಬಿಗ್ ಪ್ಲೇಯರ್ಸ್ ಇವಾಗ ಈ ಸೆಗ್ಮೆಂಟ್ಗೆ ಎಂಟರ್ ಆದ್ರೂ ಸ್ವಲ್ಪ ಕಾಂಪಿಟೇಷನ್ ಇರುತ್ತೆ ಹೊರತು ಕಂಪ್ಲೀಟ್ ಮಾರ್ಕೆಟ್ನ ಡಿಸ್ರಪ್ಟ್ ಮಾಡೋಷ್ಟು ಫಿಯರ್ ಏನೂ ಇರಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಥರ ಈ ಎರಡು ಬಿಗ್ ಪ್ಲೇಯರ್ಸಿಂದ ಅಪ್ಡೇಟ್ ಬಂದು ಆಗಲೇ 6 to 8 ಮಂತ್ಸ್ ಆಗಿದೆ. ಇವಾಗ FY 26 ಅಥವಾ 27 ಈ ಬಿಸ್ನೆಸ್ ರಿಲೇಟೆಡ್ ಆಗಿ ಈ ಕಂಪನೀಸ್ ಕಡೆಯಿಂದ ಅಪ್ಡೇಟ್ ಬರುತ್ತೆ. ನೋಡೋಣ ಯಾವ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ, ಇವರು ಯಾವ ಥರ ಈ ಸೆಗ್ಮೆಂಟಲ್ಲಿ ಗ್ರೋ ಆಗ್ತಾ ಹೋಗ್ತಾರೆ ಅಂತ.
ಅದ್ರ ಜೊತೆಗೆ ಇನ್ನೊಂದು ಅಪ್ಡೇಟ್ ಏನು ಅಂದರೆ ಈ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟ್ ಏನಿದೆ ಇದಂತೂ ನಮ್ಮ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಮೋತಿಲಾಲ್ ಓಸ್ವಾಲ್ ಅವ್ರು ಏನು ಹೇಳ್ತಾ ಇದ್ದಾರೆ ಈ ಸೆಗ್ಮೆಂಟ್ ಬಗ್ಗೆ ಅಂತ ಅಂದರೆ, ಈ ಸೆಗ್ಮೆಂಟಲ್ಲಿ ತುಂಬಾ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣುತ್ತೆ ಕಮಿಂಗ್ ಇಯರ್ಸಲ್ಲಿ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಇವಾಗ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ, ಮತ್ತು ಈ ಪವರ್ ಸೆಕ್ಟರಲ್ಲಿ ತುಂಬಾ ಯೂಜ್ ಡಿಮ್ಯಾಂಡ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾಕಂದರೆ ಫ್ರೆಂಡ್ಸ್, ಈ ವೈರ್ಸ್ ಆ್ಯಂಡ್ ಕೇಬಲ್ಸ್ನ ಪ್ರತಿಯೊಂದು ಸೆಗ್ಮೆಂಟಲ್ಲೂ ನಾವು ಬಳಸ್ತೀವಿ. ಇವಾಗ ಇನ್ಫ್ರಾಸ್ಟ್ರಕ್ಚರಲ್ಲಂತೂ ಗ್ಯಾರಂಟಿಯಾಗಿ ಬಳಸಲೇಬೇಕು. ಅದಾದಮೇಲೆ ಪವರ್ ಸೆಕ್ಟರಲ್ಲಿ ತುಂಬಾ ಬಳಸ್ತೀವಿ, ನಾವು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಬಳಸ್ತೀವಿ. ಈ ಥರ ತುಂಬಾ ಸೆಕ್ಟರ್ಸಲ್ಲೆಲ್ಲ ಈ ವೈರ್ಸ್ ಮತ್ತು ಕೇಬಲ್ಸ್ನ ಬಳಸ್ತಾನೆ ಇರ್ತೀವಿ ಪ್ರತಿನಿತ್ಯ. ಅದಕ್ಕೋಸ್ಕರ ನೆಕ್ಸ್ಟ್ 3 ಇಯರ್ಸಲ್ಲಿ ಈ ಸೆಗ್ಮೆಂಟಲ್ಲಿ ತುಂಬಾ ಯೂಜ್ ಡಿಮ್ಯಾಂಡ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ನೋಡಿಕೊಂಡ್ರೆ ಈ ಪಾಲಿಕ್ಯಾಬ್ ಇಂಡಿಯಾ ಸಡನ್ನಾಗಿ ನಿಯರ್ಲಿ 4 to 5% ಕ್ರ್ಯಾಶ್ ಆಯ್ತಲ್ವಾ. ಅವಾಗ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಎಲ್ಲರಿಗೂ ಅನಿಸುತ್ತೆ ರಿಸಲ್ಟ್ಸ್ ನೋಡಿಕೊಂಡ್ರೆ ಪಾಸಿಟಿವ್ಗೆ ಇದೆ ಅಲ್ವಾ, ಆದರೆ ಏನಕ್ಕೆ ಈ ಥರ ಶೇರ್ ಪ್ರೈಸ್ ಕರೆಕ್ಟ್ ಆಗಿದೆ ಅಂತ ಅದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಓವರಾಲ್ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ರೆವಿನ್ಯೂಸ್ ಆದರೆ ಇಯರ್ ಆನ್ ಇಯರಲ್ಲಿ 18% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ ಆದರೆ 56% ಇನ್ಕ್ರೀಸ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲೂ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ನೋಡಿಕೊಂಡ್ರೆ ಇವಾಗ ಬಿಸ್ನೆಸ್ ಸೆಗ್ಮೆಂಟ್ಸ್ ಇದಾವಲ್ವಾ, ಅದರಲ್ಲಿ EPC ಬಿಸ್ನೆಸ್ ಏನಿದೆ, EPC ಬಿಸ್ನೆಸ್ಸಲ್ಲಿ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಡ್ರಾಪ್ ಆಗಿದೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ವೈರ್ಸ್ ಆ್ಯಂಡ್ ಕೇಬಲ್ ಸೆಗ್ಮೆಂಟಲ್ಲಿ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ, ಈ ಅದಾನಿಯವರು ಮತ್ತು ಅಲ್ಟ್ರಾಟೆಕ್ ಅವರು ಈ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದಾರಲ್ವಾ, ಇದ್ರ ರಿಲೇಟೆಡ್ ಆಗಿ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೆ. ಈ 2 ವೀಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಈ ಥರ 4 ಕಂಪನೀಸಲ್ಲಿ ಅಲೋಕೇಶನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಮತ್ತು ಇನ್ನು ತುಂಬ ಕಂಪನೀಸಲ್ಲೆಲ್ಲ ಕಾನ್ಸ್ಟೆಂಟಾಗಿ ಹೋಲ್ಡ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಈ ಸೆಪ್ಟೆಂಬರ್ ಮಂತಲ್ಲಿ 2 ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ. ಅದರಲ್ಲಿ ಮೊದಲನೇದಾಗಿ KPIT ಟೆಕ್ನಾಲಜೀಸ್ ಮತ್ತು PB ಫಿನ್ಟೆಕ್, ಈ 2 ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ. ಇವಾಗ ಏನಕ್ಕೆ ಎಕ್ಸಿಟ್ ಆಗಿರ್ಬೋದು ಅಂತ ಸ್ವಲ್ಪ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್, ಇವಾಗ KPIT ಟೆಕ್ನಾಲಜೀಸ್ ಈ ಕಂಪನಿಯಲ್ಲಾದರೆ ಕಂಪ್ಲೀಟಾಗಿ ಎಕ್ಸಿಟ್ ಆಗಿದ್ದಾರೆ. ಇವಾಗ ಈ ಸೆಪ್ಟೆಂಬರ್ ಮಂತಲ್ಲೇ 30 lakh ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ ಸೆಪ್ಟೆಂಬರ್ 2nd ಹಾಫಲ್ಲೇ ಈ KPIT ಟೆಕ್ನಾಲಜೀಸ್ ಎಬೋ 16% ಫಾಲ್ ಆಗಿದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 30th ನೆನಪಿದೆಯಾ, ಅವತ್ತೇ ಸಡನ್ ಆಗಿ 10% ಫಾಲ್ ಆಯಿತು ಈ ಕಂಪನಿ. ಜೊತೆಗೆ ಆ ಟೈಮಲ್ಲಿ ಮೇಜರ್ ಆಗಿ ಈ ಕಂಪನಿ ರಿಲೇಟೆಡ್ ಆಗಿ ಯಾವುದೇ ಥರ ಅಪ್ಡೇಟ್ಸ್ ಕೂಡ ಬಂದಿಲ್ಲ. ಯಾರಾದರೂ ಬಿಗ್ ಪ್ಲೇಯರ್ಸ್ ಈ ಕಂಪನಿಯಲ್ಲಿ ಸಡನ್ ಆಗಿ ಸೆಲ್ ಮಾಡಿರಬೇಕು, ಅದರಿಂದನೇ ಅವತ್ತು ಎಬೋ 10% ಫಾಲ್ ಆಗಿರೋದು. ಜೊತೆಗೆ ಈ ಕಂಪನಿ ರಿಲೇಟೆಡ್ ಆಗಿ ಇನ್ಸೈಡರ್ ಇನ್ಫಾರ್ಮೇಷನ್ ಏನಾದರೂ ಸಿಕ್ಕಿರಬೇಕು, ಕಮಿಂಗ್ ಟೈಮಲ್ಲಿ ಈ ಕಂಪನಿ ಏನಾದರೂ ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ ಅಂತ, ಅದರಿಂದ ಏನಾದರೂ ಸೆಲ್ ಮಾಡಿರಬೇಕು. ಮತ್ತು JP Morgan ಅವರು ಈ ಕಂಪನಿಗೆ ಟಾರ್ಗೆಟ್ ಪ್ರೈಸ್ನ ಕೂಡ ಕಟ್ ಮಾಡಿದ್ದಾರೆ. ಈ ಥರ ಈ ಎಲ್ಲ ರೀಸನ್ಸಿಂದ ಈ ಕಂಪನಿ ಫಾಲ್ ಆಗಿದೆ. ಅದ್ರ ಜೊತೆಗೆ ನೋಡೋಣ ಇವಾಗ ಈ ಕ್ವಾರ್ಟರ್ 2 ಅಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಒಂದು ವೇಳೆ ಇವ್ರು ಏನಾದರೂ ಈ ಕ್ವಾರ್ಟರ್ 2 ಅಲ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ರೆ, ಯಾರಿಗಾದ್ರೂ ಸ್ವಲ್ಪ ಮುಂಚೆನೇ ಇನ್ಫಾರ್ಮೇಷನ್ ಗೊತ್ತಿದ್ರೆ ಅವ್ರೇನಾದರೂ ಸೆಲ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಒಂದು ವೇಳೆ ಕಮಿಂಗ್ ಟೈಮಲ್ಲಿ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರ ಅಂತ ನೋಡೋಣ. ನೆಕ್ಸ್ಟ್ ಅದಾದಮೇಲೆ PB ಫಿನ್ಟೆಕ್ ಈ ಕಂಪನಿಯಿಂದ ಕೂಡ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗಿದ್ದಾರೆ. ಫ್ರೆಂಡ್ಸ್, ಇವಾಗ ಇನ್ಶೂರೆನ್ಸ್ ಕಂಪನೀಸ್ ಮತ್ತು PB ಫಿನ್ಟೆಕ್ ಇನ್ಶೂರೆನ್ಸ್ ಕಂಪನೀಸ್ನ ಇವರು ವೆಬ್ಸೈಟಲ್ಲಿಟ್ಟು ಇವ್ರು ಇವಾಗ ಸೆಲ್ ಮಾಡ್ತಾರಲ್ವಾ, ಇವರು ಇನ್ಶೂರೆನ್ಸ್ ಅಗ್ರಿಗೇಟರ್ ಮಾತ್ರನೇ, ಓಕೆನಾ. ಇವಾಗ ಇನ್ಶೂರೆನ್ಸ್ ಕಂಪನಿ ಏನಿದೆ ಇವರು ಇನ್ಶೂರೆನ್ಸ್ನ ಸೆಲ್ ಮಾಡ್ತಾರಲ್ವಾ, ಇವಾಗ ಇನ್ಶೂರೆನ್ಸ್ ಪಾಲಿಸೀಸ್ ಮೇಲೆ ಏನು 18% GST ಇತ್ತು ಆ GSTನ ಇವಾಗ ಕಮ್ಮಿ ಮಾಡಿದ್ದಾರೆ. ಈ ಥರ GSTನ ಕಮ್ಮಿ ಮಾಡೋದ್ರಿಂದ ಈ ಇನ್ಶೂರೆನ್ಸ್ ಕಂಪನಿಗೆ ಇದು ತುಂಬ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಕಮ್ಮಿಂಗ್ ಟೈಮಲ್ಲಿ ಪಾಲಿಸಿ ಪ್ರೈಸಸ್ ಕಮ್ಮಿ ಆಗಿದೆ, ಅದರಿಂದ ಇನ್ಶೂರೆನ್ಸ್ನ ಬೈ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಏನಾದರೂ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಈ ಇನ್ಶೂರೆನ್ಸ್ ಕಂಪನೀಸ್ಗೆ ಇದು ಪಾಸಿಟಿವ್ ಆಗುತ್ತೆ. ಆದರೆ ಇನ್ಶೂರೆನ್ಸ್ ಕಂಪನೀಸ್ಗೆ ಒಂದು ನೆಗೆಟಿವ್ ಕೂಡ ಇದೆ, ಅದೇ ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಇದು ಡಬಲ್ ಟ್ಯಾಕ್ಸೇಷನ್ ಥರ. ಇವಾಗ ಇದರಿಂದ ಈ ಇನ್ಶೂರೆನ್ಸ್ ಕಂಪನೀಸ್ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಆ ಅನ್ಸರ್ಟನಿಟೀಸಿಂದನೇ ಈ PB ಫಿನ್ಟೆಕ್ಕಿಂದ ಮೋತಿಲಾಲ್ ಓಸ್ವಾಲ್ ಅವರು ಇವಾಗ ಎಕ್ಸಿಟ್ ಆಗಿರ್ಬೋದು. ಫ್ರೆಂಡ್ಸ್, ಇವಾಗ ಅರ್ಥ ಆಯ್ತಾ? ಕಂಪ್ಲೀಟಾಗಿ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಂಪ್ಲೀಟ್ ಪೋರ್ಟ್ಫೋಲಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಫ್ರೆಂಡ್ಸ್, ಇವಾಗ ಈಗಲೇ ಇನ್ನೊಂದು ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದೆ. ಏನಂದರೆ ಈ ಸಿಲ್ವರ್ ಏನಿದೆ, ಸಿಲ್ವರ್ ಬಗ್ಗೆ ನಾವು ಪ್ರತಿದಿನ ಮಾತಾಡ್ಕೊತಾನೆ ಬಂದ್ವಲ್ವಾ. ಇವಾಗ ಈ ಗ್ಲೋಬಲ್ ಮಾರ್ಕೆಟಲ್ಲಿ ಸಿಲ್ವರ್ ಪ್ರೈಸಸ್ ಕ್ರ್ಯಾಶ್ ಆಗಿದೆ. ನಿನ್ನೆ ಒಂದೇ ದಿನ 6% ಫಾಲ್ ಆಗಿದೆ. ಮತ್ತು ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಇಂಡಿಯಾದಲ್ಲಿ KGಗೆ 14,000 ಕ್ರ್ಯಾಶ್ ಆಗಿದೆ. ನೋಡೋಣ ಸೋಮವಾರ ನಮ್ಮ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ. ಈ ಸಿಲ್ವರ್ ETFs ಎಲ್ಲ ಲಾಸ್ಟ್ 3-4 ಡೇಸಿಂದನೂ ಫಾಲ್ ಆಗ್ತಾನೆ ಬಂದ್ವಲ್ವಾ. ಲಾಸ್ಟ್ 6 ಮಂತ್ಸಲ್ಲಿ ಎಂದೂ ಸಿಲ್ವರ್ ಪ್ರೈಸಸ್ ಇಷ್ಟು ಡ್ರಾಪ್ ಆಗಿಲ್ಲ. ಫಸ್ಟ್ ಟೈಮ್ ಇಷ್ಟು ಡ್ರಾಪ್ ಆಗಿದೆ. ಏನಕ್ಕೆ ಈ ಥರ ಇಷ್ಟು ಸಡನ್ನಾಗಿ ಡ್ರಾಪ್ ಆಗಿದೆ ಅಂದರೆ, ಇವಾಗ ಈ ಗ್ಲೋಬಲ್ ಮಾರ್ಕೆಟ್ಸಲ್ಲಿ ಚೈನಾ ಮತ್ತು US ರಿಲೇಟೆಡ್ ಆಗಿ ಏನು ಟ್ರೇಡ್ ಟೆನ್ಷನ್ಸ್ ಎಲ್ಲ ನಡೀತಾ ಇದ್ವೋ ಅದೆಲ್ಲ ಸ್ವಲ್ಪ ಟೆನ್ಷನ್ಸ್ ಕಮ್ಮಿ ಆಗಿದೆ.
ಅದರಿಂದ ಈ ಸಿಲ್ವರ್ ಪ್ರೈಸಸ್ ಮತ್ತು ಗೋಲ್ಡ್ ಪ್ರೈಸಸ್ ಈ ಥರ ಕರೆಕ್ಟ್ ಆಗಿರೋದು. ಆದರೆ ಸಿಲ್ವರ್ ಮಾತ್ರನೇ ಜಾಸ್ತಿ ಕರೆಕ್ಟ್ ಆಗಿರೋದು. ಅದಕ್ಕೆ ಸಿಲ್ವರ್ನ ಇಷ್ಟು ಹೈಲೈಟ್ ಮಾಡ್ತಾ ಇದ್ದೀನಿ. ನೋಡೋಣ ಸೋಮವಾರ ಈ ಸಿಲ್ವರ್ ETFs ಎಲ್ಲ ಯಾವ ಥರ ರಿಯಾಕ್ಟ್ ಆಗ್ತವೆ ಅಂತ. ಯಾಕಂದರೆ ಈ ಸಿಲ್ವರ್ ETF ಲಾಸ್ಟ್ 3-4 ಡೇಸಿಂದನೂ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಬಂದ್ವಲ್ವಾ. ಇವಾಗ ಪ್ರತಿಯೊಂದು ಸಿಲ್ವರ್ ETF ನೋಡಿಕೊಂಡ್ರು ಆಲ್ ಟೈಮ್ ಐಸಿಂದ ನಿಯರ್ಲಿ 20%ವರ್ಗೂ ಕರೆಕ್ಟ್ ಆಗಿದ್ದಾವೆ. ನೋಡೋಣ ಸೋಮವಾರನೂ ಅದೇ ಥರ ಕರೆಕ್ಟ್ ಆಗ್ತವ ಅಥವಾ ಸೋಮವಾರಕ್ಕೆಲ್ಲ ಮತ್ತೆ ರಿಕವರ್ ಆಗ್ತವ ಅಂತ. ಫ್ರೆಂಡ್ಸ್, ಇಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಒಂದ್ಸಲ ಚಾನಲ್ನ ಚೆಕ್ ಮಾಡಿ, ತುಂಬ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಪ್ರತಿ ವಿಡಿಯೋದಲ್ಲೂ. ಥ್ಯಾಂಕ್ ಯು.